ಸಿರುಗುಪ್ಪ ನಗರ ಪಟ್ಟಣಗಳಿಗೆ ಕುಡಿಯಲು ಸರಬರಾಜು ಮಾಡಲೆಂದು ನಿರ್ಮಿಸಿರುವಂತಹ ಕೆರೆಗಳಿಗೆ ರಕ್ಷಣೆ ಇಲ್ಲದಂತಾಗಿದ್ದು, ಸಂಬಂಧಿಸಿದ ಆಫೀಸರ್ಸ್ ಹಾಗೂ ಗುತ್ತಿಗೆದಾರರ ನಿರ್ವಹಣೆಯ ಕೊರತೆಯಿಂದ ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಸಿರುಗುಪ್ಪ ನಗರಕ್ಕೆ ಕೆರೆ ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಸುತ್ತು ಬೇಲಿ ಅಳವಡಿಕೆಯಾಗಿಲ್ಲ. ತೆಕ್ಕಲಕೋಟೆ ಕೆರೆಗೆ ತಂತಿ ಬೇಲಿಗೆ ಬೇಕಾಬಿಟ್ಟಿಯಾಗಿ ಅಳವಡಿಸಲಾಗಿದ್ದು, ಕೆರೆಯ ಒಳಗಡೆ ದನಕರುಗಳು ನುಸುಳುತ್ತಿವೆ. ಜಲ ಶುದ್ಧೀಕರಣ ಕೇಂದ್ರದಲ್ಲಿ ವಿದ್ಯುತ್ ಪರಿವರ್ತಕಗಳ ತಂತಿಗಳು ಕೆಳಗಡೆಯಲ್ಲಿದ್ದು ಜಾನುವಾರುಗಳ ಅಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಲವು ವರ್ಷಗಳಿಂದಲೂ ತುಕ್ಕು ಹಿಡಿದ ಯಂತ್ರಗಳು ಕಾಲಕಾಲಕ್ಕೆ ಸರಿಯಾಗಿ ನೀರು ಶುದ್ಧೀಕರಣ ಘಟಕಗಳ ದುರಸ್ತಿಯಾಗದಿರುವುದು ಜೀವಜಲಕ್ಕೆ ಸಂಕಷ್ಟ ಎದುರಾಗಿದೆ ಎಂದರೆ ತಪ್ಪಾಗಲಾರದು. ಕೆರೆಯ ದಡದಲ್ಲಿ ಮೇವು ಮತ್ತು ನೀರು ಅರಿಸಿಕೊಂಡು ಹೋಗುವ ಜಾನುವಾರುಗಳಿಂದಾಗುವ ಅಪಾಯಗಳನ್ನು ಕೇಳುವವರಿಲ್ಲದಂತಾಗಿದೆ. ಕೆಲವು ದಿನಗಳ ತೆಕ್ಕಲಕೋಟೆ ಪಟ್ಟಣದಲ್ಲಿ ಸರಬರಾಜು ಆದ ನಳದ ನೀರಿನಲ್ಲಿ ರಕ್ತದ ನೀರು ಹರಿದು ಸಾರ್ವಜನಿಕ ವಲಯದಲ್ಲಿ ಭೀತಿಯನ್ನು ಉಂಟು ಮಾಡಿತ್ತು. ಆದರೂ ಅದೇ ಪಟ್ಟಣಕ್ಕೆ ಸರಬರಾಜಾಗುವ ದೇವಿನಗರ ಕೆರೆಯ ಒಳಭಾಗದಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ಬೇಸಿಗೆ ಅವಧಿಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಕೆರೆ ತುಂಬಲಾಗದೆ 15 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಾಗಿದ್ದು, ನಗರ ಮತ್ತು ಪಟ್ಟಣದಲ್ಲಿ RO ಘಟಕಗಳು ದುರಸ್ತಿಯಲ್ಲಿದ್ದು ಅದರಲ್ಲಿ 70% ಘಟಕಗಳು ಶಿಥಿಲಗೊಂಡು ಕೆಲವು ಘಟಕಗಳು ಅದರಲ್ಲಿನ ಸಾಮಗ್ರಿಗಳೇ ಮಾಯವಾಗಿರುತ್ತವೆ. ಆದರೂ ಸಹ ಶುದ್ಧ ಕುಡಿಯುವ ನೀರಿನ ನಿರ್ವಹಣೆಗಾಗಿ ಸರ್ಕಾರದಿಂದ ಕೋಟಿ ಹಣ ವ್ಯಯಿಸಲಾಗುತ್ತಿದ್ದು, ಸಂಬಂಧಿಸಿದ ಆಫೀಸರ್ಸ್ ಗಮನ ಹರಿಸಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.